ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಇವತ್ತು ಒಂದು ಯೂನಿಕ್ ಡಿಸೈನ್ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಲೈಕ್ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ವಿತ್ ಪಿಕೌಟ್ ಮಾಡ್ತಿರೋ ಡಿಸೈನು. ಈ ಡಿಸೈನ್ಗೆ 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀವಿ. ಹಾಗೆ 7 ಸ್ಟ್ರಾಂಡ್ಸ್ ಥ್ರೆಡ್, ಗ್ಲಾಸ್ ಬೀಡ್ಸ್. ನೀವು ರೌಂಡ್ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಬೋದು, ನಿಮಗೆ ಯಾವ್ದು ಕನ್ವೀನಿಯೆಂಟು ಅದನ್ನು ನೋಡ್ಕೊಂಡು ಯೂಸ್ ಮಾಡಿ. 7 ಸ್ಟ್ರಾಂಡ್ಸ್ ಥ್ರೆಡ್ನ ಈ ಥರ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ಟಾರ್ಟಿಂಗಲ್ಲಿ ಈ ಥರ ಸ್ಯಾರಿಯಿಂದ ಹೋಗಿ ಡೌನ್ ಸೈಡಿಂದ ಥ್ರೆಡ್ನ ಮೇಲ್ಗಡೆ ತಗೊಳ್ಳಿ. ಈ ಥರ ಥ್ರೆಡ್ನ ಮೇಲೆ ತಗೊಂಡು ಒಂದು ಲಾಕ್ನ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ಎಕ್ಸಾಕ್ಟ್ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಅಂದರೆ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಜಸ್ಟ್ ಲಾಕ್ ಮಾಡೋದು ಅಷ್ಟೇ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಇನ್ಸರ್ಟ್ ಎ ಗ್ಲಾಸ್ ಬೀಡ್ ಆರ್ ರೌಂಡ್ ಬೀಡ್, ಎನಿ ಟೈಪ್ ಆಫ್ ರೌಂಡ್ ಬೀಡ್ ಆರ್ ಗ್ಲಾಸ್ ಬೀಡ್, ಎನಿಥಿಂಗ್ ಈಸ್ ಫೈನ್. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಬೇಕು. ಆಫ್ಟರ್ ದ್ಯಾಟ್ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ಅದು ಬೀಡ್ ಎಲ್ಲಿಗೆ ಎಂಡಾಗುತ್ತೆ ನೋಡಿ ಅಲ್ಲಿಂದ ಹೋಗಿ ಥ್ರೆಡ್ನ ತೊಗೊಂಡು ಬರಬೇಕು. ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟು 2 ಚೈನ್ನ ಒಂದು ಮಾಡಿ, ಲಾಸ್ಟು 2 ಚೈನ್ನ ಒಂದು ಮಾಡಿ. ಇದೇ ಥರ ಟ್ರಿಪಲ್ ಕ್ರೋಶ ಮಾಡಿದ್ದು ನಾವಿವಾಗ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಟ್ರಿಪಲ್ ಕ್ರೋಶ ಮಾಡ್ತೀವಿ. ಆಫ್ಟರ್ ದ್ಯಾಟ್ ಇಲ್ಲಿಂದ 1 ಚೈನ್ ಹಾಕಿ ಈ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡಿ. ಅದಾದಮೇಲೆ 3 ಚೈನ್ ಪಿಕಾಟ್ಗೆ ಬಿಟ್ವೀನ್ ದಿ ಸಿಂಗಲ್ ಕ್ರೋಶ ಇದೆಲ್ಲ ಗ್ಯಾಪು, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ ವಿತ್ ಪಿಕಾಟ್ನ ಮಾಡ್ತಿರೋದು. ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ, 2 ಚೈನ್ನು ಒಂದು ಮಾಡಿ. ಇದನ್ನು ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ 3 ಚೈನ್ನ ಹಾಕಿ ಪಿಕಾಟ್ನ ಫಾರ್ಮ್ ಮಾಡ್ಕೋಬೇಕು. 3 ಚೈನ್ನ ಹಾಕಿ ಬಿಟ್ವೀನ್ ದ ಸಿಂಗಲ್ ಕ್ರೋಶ ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅಗೈನ್ ಸಿಂಗಲ್ ಕ್ರೋಶ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನು ಒಂದು ಮಾಡ್ತೀವಿ. ಆಫ್ಟರ್ ದ್ಯಾಟ್ 3 ಚೈನ್ ಬಿಟ್ವೀನ್ ದ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಅಗೈನ್ ಟೋಟಲ್ 5 ಸಿಂಗಲ್ ಕ್ರೋಶ ವಿತ್ ಪಿಕಾಟ್ನ ರೆಡಿ ಮಾಡ್ಕೋಬೇಕು. ಅಗೈನ್ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಜಾಯಿನ್ ಮಾಡ್ಕೋತೀವಿ. ಆಫ್ಟರ್ ದ್ಯಾಟ್ 3 ಚೈನ್ನ ಹಾಕಿ ಬಿಟ್ವೀನ್ ದಿ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಅಗೈನ್ 1 ಸಿಂಗಲ್ ಕ್ರೋಶ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. 2 ಚೈನ್ ಕೂಡ ಒಂದು ಮಾಡಿ, ಇಲ್ಲಿಂದ 3 ಚೈನ್ನ ಹಾಕ್ಕೊಳ್ಳಿ. ಬಿಟ್ವೀನ್ ದ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಸ್ಲ್ಯಾಂಟಾಗಿ ಸಿಂಗಲ್ ಕ್ರೋಶ ವಿತ್ ಪಿಕಾಟ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸಿಂಗಲ್ ಕಲರ್ ಸ್ಯಾರಿ ಇರುತ್ತೆ ಅಲ್ವಾ, ಆ ಸ್ಯಾರಿಗಳಿಗೆ ಈ ಡಿಸೈನ ಟ್ರೈ ಮಾಡಿ, ತುಂಬ ಯುನೀಕಾಗಿ ಕಾಣಿಸುತ್ತೆ. ನಿಮಗೆ ಟ್ಯಾಸಲ್ ಸ್ಪೇಸ್ ಬೇಕಂದರೆ ಟ್ಯಾಸಲ್ ಸ್ಪೇಸ್ ಕೂಡ ಕೊಡ್ಬೋದು. ಅದು 5 ಟೈಮ್ಸ್ ಸಿಂಗಲ್ ಕ್ರೋಶ ವಿತ್ ಪಿಕಾಟ್ ಆದಮೇಲೆ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ 1 2 3 ಚೈನ್ನ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಈ ಥರ ಫಾರ್ಮ್ ಆಗುತ್ತೆ ಸ್ಲ್ಯಾಂಟಿಂಗ್ ಆರ್ಚು ವಿತ್ ಪಿಕಾಟ್. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಗ್ಲಾಸ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಬೇಕು. ಕಂಟಿನ್ಯೂಸ್ ಸ್ಲ್ಯಾಂಟಿಂಗ್ ಆರ್ಚ್ ಕೂಡ ಮಾಡ್ಬೋದು, ಆರ್ ಎಲ್ಸ್ ನಿಮಗೆ ಟ್ಯಾಸಲ್ ಸ್ಪೇಸ್ ಬೇಕಂದರೆ ಟ್ಯಾಸಲ್ ಸ್ಪೇಸ್ ಕೂಡ ಕೊಡ್ಬೋದು. ಬೀಡನ್ನ ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಫಸ್ಟು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟು 2 ಚೈನ್ನ ಒಂದು ಮಾಡಿ, ಲಾಸ್ಟು 2 ಚೈನ್ನ ಒಂದು ಮಾಡಿ. ಆಫ್ಟರ್ ದ್ಯಾಟ್ 1 ಚೈನ್, ಟ್ರಿಪಲ್ ಕ್ರೋಶ ಕಂಪ್ಲೀಟ್ ಆಗಿದೆ. ಅದಾದಮೇಲೆ 1 ಚೈನ್ನ ಹಾಕಿ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನು ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿಂದ 3 ಚೈನ್ಸ್
3 ಚೈನ್ಸ್ ಆದಮೇಲೆ ಬಿಟ್ವೀನ್ ದಿ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅಗೇನ್ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ ಕೂಡ ಒಂದು ಮಾಡಬೇಕು. ಇಲ್ಲಿಂದ ಅಗೇನ್ 3 ಚೈನ್ಸ್ ಬಿಟ್ವೀನ್ ದಿ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಅಗೇನ್ ಸಿಂಗಲ್ ಕ್ರೋಶ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀವಿ. ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ನ ಹಾಕಿ ಬಿಟ್ವೀನ್ ದ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡಿ ಪಿಕಾಟ್ನ ಫಾರ್ಮ್ ಮಾಡ್ಕೊತೀವಿ. ಇದೇ ಥರ ಟೋಟಲ್ ಒಂದು ಆರ್ಚಲ್ಲಿ 5 ಸಿಂಗಲ್ ಕ್ರೋಶ ವಿತ್ ಪಿಕಾಟ್ ಬರುತ್ತೆ. ತುಂಬ ಯುನೀಕಾಗಿ ಕಾಣಿಸುತ್ತೆ ಡಿಸೈನು. ನೀವು ಕಂಟಿನ್ಯೂಸ್ ಟ್ರಿಪಲ್ ಕ್ರೋಶ ಟ್ರಿಪಲ್ ಕ್ರೋಶ ಆದಮೇಲೆ ಸ್ಲ್ಯಾಂಟಿಂಗ್ ಅರ್ಚ್ಗೆ ಟೋಟಲ್ 5 ಸಿಂಗಲ್ ಕ್ರೋಶ ವಿತ್ ಪಿಕೋನ ಹಾಕ್ತೀವಿ. ನೀವು ಕಂಟಿನ್ಯೂಸ್ ಬೇಕಂದ್ರೂ ಸ್ಲ್ಯಾಂಟಿಂಗ್ ಅರ್ಚ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಟ್ಯಾಸಲ್ ಸ್ಪೇಸ್ ಬೇಕಂದರೆ 3 ಚೈನ್ ಸ್ಪೇಸಲ್ಲಿ 5 ಚೈನ್ ಸ್ಪೇಸ್ನ ಕೊಡಿ, ಮಿಡಲಲ್ಲಿ ಟ್ಯಾಸಲ್ನ ಇನ್ಸರ್ಟ್ ಮಾಡ್ಕೋಬೋದು. ಅಗೇನ್ ಈ ಥರ ಟೋಟಲ್ 5 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಜಾಯಿನ್ ಮಾಡಿ. ಆಫ್ಟರ್ ದಟ್ ಇಲ್ಲಿಂದ 3 ಚೈನ್ಸ್ ಬಿಟ್ವೀನ್ ದ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಅದು ಸಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಈ ಥರ ಸ್ಲ್ಯಾಂಟಿಂಗ್ ಅರ್ಚ್ನ ಸಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀವಿ. ಆಫ್ಟರ್ ದಟ್ ಅಗೇನ್ 3 ಚೈನ್ನ ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡ್ತೀವಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಯೂನಿಕ್ ಡಿಸೈನ್ ಇದೆ. ನೀವು ಕೂಡ ಟ್ರೈ ಮಾಡಿ. ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ನೆಕ್ಸ್ಟು ಆರ್ಚ್ನ ಸ್ಟಾರ್ಟ್ ಮಾಡ್ತೀವಿ. ನಿಮಗೆ ಟ್ಯಾಸಲ್ ಸ್ಪೇಸ್ ಬೇಕಂದರೆ 5 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಒಂದು ಗ್ಲಾಸ್ ಬೀಡ್ನ ಇನ್ಸರ್ಟ್ ಮಾಡ್ಕೋತೀವಿ. ಇನ್ಸರ್ಟ್ ದ ಗ್ಲಾಸ್ ಬೀಡ್. ಗ್ಲಾಸ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟು 2 ಚೈನ್ನ ಒಂದು ಮಾಡಿ, ಲಾಸ್ಟು 2 ಚೈನ್ನ ಒಂದು ಮಾಡಿ. ಇದಾದಮೇಲೆ ಇಲ್ಲಿಂದ 1 ಚೈನ್ ಆದಮೇಲೆ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 3 ಚೈನ್ನ ಹಾಕಿ ಬಿಟ್ವೀನ್ ದ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡ್ಕೋತೀವಿ. ಟೋಟಲ್ 5 ಟೈಮ್ಸ್ ಸಿಂಗಲ್ ಕ್ರೋಶ ವಿತ್ ಪಿಕಾಟ್ನ ರೆಡಿ ಮಾಡ್ಕೋಬೇಕು. ಅಗೈನ್ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ, 2 ಚೈನ್ನು ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿಂದ 3 ಚೈನ್ನ ಹಾಕೊಳ್ಳಿ, ಬಿಟ್ವೀನ್ ದ ಸಿಂಗಲ್ ಕ್ರೋಶ ಲಾಕ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಒಂದು ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ 5 ಸಿಂಗಲ್ ಕ್ರೋಶ ವಿತ್ ಪಿಕಾಟ್ನ ಫಾರ್ಮ್ ಮಾಡ್ಕೊಬೇಕು. ಸಿಂಗಲ್ ಕ್ರೋಶ ಇಸ್ ನಥಿಂಗ್ ಬಟ್ ಟ್ರಿಪಲ್ ಕ್ರೋಶ ಮಾಡಿದ್ದೀವಿ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಅದನ್ನು 2 ಚೈನ್ ಇರುತ್ತೆ ನೀಡಲ್ ಮೇಲೆ, 2 ಚೈನ್ನು ಒಂದು ಮಾಡಬೇಕಷ್ಟೇ. ಆಫ್ಟರ್ ದಟ್ 3 ಚೈನ್ನ ಹಾಕ್ತೀವಿ. 3 ಚೈನ್ನ ಹಾಕಿ ಬಿಟ್ವೀನ್ ದ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡ್ತಾ ಹೋಗ್ತೀವಿ. ಇದನ್ನೇ ಎಂಟೈರ್ ಸಾರಿ ಏನು ಬರುತ್ತೆ ಸೇಮ್ ಡಿಸೈನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಟೋಟಲ್ 5 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನು ಜಾಯಿನ್ ಮಾಡಿ. ಆಫ್ಟರ್ ದಟ್ 3 ಚೈನ್ನ ಹಾಕೊಳ್ಳಿ, ಬಿಟ್ವೀನ್ ದಿ ಸಿಂಗಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಟೋಟಲ್ 5 ಟೈಮ್ಸ್ ಸಿಂಗಲ್ ಕ್ರೋಶ ವಿತ್ ಪಿಕಾಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಆಫ್ಟರ್ ದಿಸ್ ಸೇಮ್ ಡಿಸೈನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ
ಈ ಥರ ಎಲಿಗೆಂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಕಂಟಿನ್ಯೂಸ್ ಸಿಂಗಲ್ ಕಲರ್ ಸ್ಯಾರಿ ಇರುತ್ತೆ ಅಲ್ವಾ, ಅದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಥರ ಸಿಂಪಲ್ ಆ್ಯಂಡ್ ಯುನಿಕ್ ಡಿಸೈನ್ಗೋಸ್ಕರ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID TasselTales by ಚಂದನ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.